ಗ್ಯಾಸ್ ಹೊತ್ತ 2 ಹಡಗುಗಳು ಭಾರತದತ್ತ ಧಾವಿಸಿ ಬರ್ತಾ ಇವೆ. ಕಳೆದ 2 ವಾರಗಳಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಬಂಧಿಯಾಗಿದ್ದ ಭಾರತದ ಹಡಗುಗಳಿಗೆ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನು 22 ಹಡಗುಗಳು ಜಲಸಂಧಿಯಲ್ಲೇ ಇವೆ. ಅವುಗಳನ್ನು ಸುರಕ್ಷಿತವಾಗಿ ತರಿಸಿಕೊಳ್ಳೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಮತ್ತೊಂದೆಡೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಈ ಗ್ಯಾಸ್ ವಾರ್ ಜೋರಾಗಿ ನಡೀತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳಿಗೆ ಗ್ರೀನ್ ಸಿಗ್ನಲ್. ಅಮೆರಿಕ ಹಡಗುಗಳಿಗೆ ನೋ ಎಂಟ್ರಿ. ಟ್ರಂಪ್ಗೆ ಇರಾನ್ ಡಿಚ್ಚಿ. ಭಾರತ ನಮ್ಮ ಆಪ್ತ ಮಿತ್ರ ಅಂತಲೇ ಅನುಮತಿ ಕೊಟ್ಟ ಇರಾನ್. ಹಾಹಾಕಾರ. ಗ್ಯಾಸ್ ಸಿಲಿಂಡರ್ಗಾಗಿ ಭಾರತದಲ್ಲಿ ಹಾಹಾಕಾರ ಶುರುವಾಗಿದೆ. ಗಲ್ಫ್ನಲ್ಲಿ ನಡೆಯುತ್ತಿರೋ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ದೊಡ್ಡ ಕೋಲಾಹಲ ಸೃಷ್ಟಿಸುತ್ತಿದೆ. ಪರಿಸ್ಥಿತಿ ಕೈಮೀರಿ ಹೋಗೋದಕ್ಕೂ ಮುನ್ನವೇ ಇರಾನ್ ಯುದ್ಧದ ಸಂಕಷ್ಟ ಸ್ಥಿತಿಯಲ್ಲೂ ಭಾರತ ತನ್ನ ಆಪ್ತ ಅಂತ ಗುಡ್ ನ್ಯೂಸ್ ಕೊಟ್ಟಿದೆ. ಭಾರತಕ್ಕೆ ಕೊಟ್ಟ ಮಾತಿನಂತೆ ಎಲ್ಪಿಜಿ ಹೊತ್ತ 2 ಭಾರತೀಯ ಹಡಗುಗಳು ಹಾರ್ಮುಜ್ ಜಲಸಂಧಿ ದಾಟಲು ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. Iran wants to provide opportunities for other countries, except those countries who are fighting with us. And yes, the oil and the ships which support our enemies, that they are not allowed to go. But the other countries, they should not be suffered. And Iran also doesn't want this. So will there be safe passage for Indian ships? We hope so. ಭಾರತದ ಧ್ವಜ ಇರುವ ನಂದಾದೇವಿ ಹಾಗೂ ಶಿವಾಲಿಕ್ ಹಡಗುಗಳು ಭಾರತದ ನೌಕಾಪಡೆಯ ಬೆಂಗಾವಲಿನಲ್ಲಿ ಇಂದು ಬೆಳಗ್ಗೆ ಹಾರ್ಮುಜ್ ಜಲಸಂಧಿಯನ್ನ ಯಶಸ್ವಿಯಾಗಿ ದಾಟಿವೆ. ಮಾರ್ಚ್ 16 ಅಥವಾ 17ರಂದು ಈ 2 ಹಡಗುಗಳು ಗುಜರಾತ್ನ ಕಾಂಡ್ಲಾ, ಮುಂಬೈನ ಮುಂದ್ರಾ ಬಂದರಿನಲ್ಲಿ ಡಾಕಿಂಗ್ ಆಗಲಿವೆ. स्टेट ऑफ होर्मुज के वेस्ट में पर्शियन गल्फ में 24 भारतीय फ्लैग वेसल्स थे. उसमें से 2 वेसल शिवालिक और नंदा देवी, ये भारतीय इंडियन फ्लैग वेसल थे. शिवालिक और नंदा देवी ये एलपीजी कैरी करते हैं, एलपीजी कैरियर्स हैं. इन्होंने आज अर्ली मॉर्निंग, देर रात में अर्ली मॉर्निंग स्टेट ऑफ होर्मुज क्रॉस किया सेफली और ये भारतवर्ष की तरफ बढ़ रहे हैं. इनमें करीब 92,700 मेट्रिक टन एलपीजी है और इनका अराइवल पोर्ट मुंद्रा और कांडला होगा और इनकी एक्सपेक्टेड अराइवल डेट्स 16 मार्च और 17 मार्च होंगी क्रमानुसार. ಶಿವಾಲಿಕ್ ಹಡಗು 40,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಎಲ್ಪಿಜಿ, ನಂದಾದೇವಿ ಹೆಸರಿನ ಹಡಗು 46,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಗ್ಯಾಸ್ನ ಭಾರತಕ್ಕೆ ಹೊತ್ತು ತರ್ತಿವೆ. ಭಾರತೀಯ ನೌಕಾಪಡೆಯ ಬೆಂಗಾವಲಿನೊಂದಿಗೆ ಭಾರತದಲ್ಲಿ ಗ್ಯಾಸ್ ಹಾಹಾಕಾರ ನೀಗಿಸಲು ಬರ್ತಿವೆ. ಯುದ್ಧದ ಭೂಮಿಯಿಂದ ಹಡಗುಗಳು ಬರ್ತಿರೋದ್ರಿಂದ ಅವುಗಳ ಚಲನವಲನವನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರೋ 22 ಹಡಗುಗಳು ಸುರಕ್ಷಿತ. ಗಲ್ಫ್ ರಾಷ್ಟ್ರದಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 22 ಹಡಗುಗಳು ಸಿಲುಕಿವೆ. ಈ ಹಡಗುಗಳಲ್ಲಿ 611 ನಾವಿಕರಿದ್ದು ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ನಾವಿಕರ ಸಂಬಂಧಿಕರು ಮಾತ್ರವಲ್ಲ, ಸರ್ಕಾರ ಅಧಿಕಾರಿಗಳು ಕೂಡ ನಿರಂತರವಾಗಿ ನಾವಿಕರ ಸಂಪರ್ಕದಲ್ಲಿರೋದಾಗಿ ಸಾಗಣೆ ಸಚಿವಾಲಯದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಗ್ಯಾಸ್ ಗಲಾಟೆ. ಇರಾನ್ ಜೊತೆಗಿನ ರಾಜತಾಂತ್ರಿಕ ಮಾತುಕತೆ ಬೆನ್ನಲ್ಲೇ 2 ಹಡಗು ಭಾರತಕ್ಕೆ ಬರ್ತಿವೆ. ಆದರೆ ಭಾರತದ ಧ್ವಜ ಇರೋ ಹಡಗು ಅಮೆರಿಕದ ಜಾಕ್ಸನ್ಸ್ ಕಡೆಗೆ ಹೋಗ್ತಿದೆ ಅಂತ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಟ್ವಿಟರ್ನಲ್ಲಿ ಬಿಜೆಪಿಯನ್ನ ಕುಟುಕಿದ್ರು. ಆದ್ರೆ ಅದೇನಾಯ್ತೋ ಏನೋ, ಕೆಲವೇ ಗಂಟೆಗಳಲ್ಲಿ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ. ಇತ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ವಾಗ್ಬಾಣ ಬಿಟ್ರೆ, ಬಿಜೆಪಿ ದೇಶಹಿತದ ಗುರಾಣಿ ಹಿಡಿದಿದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಸಿಲಿಂಡರ್ ಕೊಡಬೇಕಾಗಿರೋರು ಯಾರಪ್ಪ? ಸೆಂಟ್ರಲ್ ಅಲ್ವಾ? ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟರೆ ನಾವು ವಿಸ್ತರಣೆ ಮಾಡ್ತೀವಿ. ನಾವು ಮಾಡಿದ್ದೀವಿ ಮೀಟಿಂಗ್, 2 ಮೀಟಿಂಗ್ಗಳು ಮಾಡಿದ್ದೀವಿ. ಈ ಎಸ್ಮಾ ಆಕ್ಟ್ ಯಾವಾಗ ಜಾರಿ ಆಗ್ತದೆ? ಯಾವಾಗ ಕ್ರೈಸಿಸ್ ಇರುತ್ತೆ. ಸೊ ವಾಟ್ ಇಸ್ ದಿಸ್ ಗೋಸ್ ಟು ಸೇ? ಗೌರ್ಮೆಂಟ್ ಇಸ್ ಕ್ಲೂಲೆಸ್. ಏನು ಆಗ್ತಾ ಇದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾಕೆ ನಿಮ್ಮ ಹೋಟೆಲ್ಗಳು ಬಂದಾಗ್ಲತ್ತವ,
ಯಾಕೆ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಅಡುಗೆ ಆಗ್ತಾ ಇಲ್ಲ, ಯಾಕೆ ಇವತ್ತು MSMEs ಬಂದ್ ಆಗ್ತಾ ಇದೆ. ಸಿದ್ದರಾಮಯ್ಯ ಎಲ್ಲೂ ಹೋಗಿಲ್ಲ, ಮೈಸೂರು ಉಂಡಿ ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ ಅವರು. ಅದಕ್ಕೆ ಏನು ಗೊತ್ತಿಲ್ಲ ಅವ್ರಿಗೆ, ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋಗ್ತಾರೆ. ಇದು ಒಳ್ಳೇದಲ್ಲ. ಯುದ್ಧ ನಡೀತಾ ಇದೆ, ಎಲ್ಲರೂ ಪ್ರಪಂಚ ಎಲ್ಲರಿಗೂ ಗೊತ್ತಿದೆ. ವಿಪಕ್ಷಗಳ ಟೀಕೆಗೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ಅಸ್ಸಾಂನಲ್ಲಿ ಮಾತನಾಡಿದ ಮೋದಿ, ಕಾಂಗ್ರೆಸ್ ಜನರಲ್ಲಿ ಭೀತಿ ಸೃಷ್ಟಿಸುವ ಕೆಲಸ ಮಾಡ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. हमारा प्रयास है कि देश के नागरिकों पर युद्ध का कम से कम प्रभाव पड़े. इस समय कांग्रेस से उम्मीद थी कि वो एक जिम्मेदार राजनीतिक दल की भूमिका निभाए, लेकिन कांग्रेस देश हित के इस महत्वपूर्ण काम में भी फिर एक बार फेल हो गई. कांग्रेस पूरी कोशिश कर रही है कि देश में पैनिक क्रिएट हो, देश मुश्किल में फंस जाए. ರಾಜಕೀಯ ಏನೇ ಇರಲಿ, ಸದ್ಯ ಭಾರತ, ರಷ್ಯಾ, ಚೀನಾ, ಟರ್ಕಿ ದೇಶದ ಹಡಗುಗಳ ಸಂಚಾರಕ್ಕೆ ಮಾತ್ರ ಇರಾನ್ ಅನುಮತಿ ನೀಡಿದೆ. ಇದೇ ವೇಳೆ ಹೊರ್ಮುಜ್ ಜಲಸಂಧಿಯಲ್ಲಿ ತೈಲ ಸಾಗಾಟಕ್ಕೆ ಚೀನಾ ಕರೆನ್ಸಿ ಅಂದ್ರೆ ಯುವಾನ್ ಮೂಲಕ ವ್ಯವಹಾರ ಮಾಡಬೇಕು ಅಂತ ಕಂಡೀಷನ್ ಹಾಕಿದೆ. ಡಾಲರ್ ಬದಲಿಗೆ ಯುವಾನ್ ಪಾವತಿ ಮಾಡಬೇಕು ಅಂತ ಇರಾನ್ ತಾಕೀತು ಮಾಡಿ ಅಮೆರಿಕಕ್ಕೆ ತಿರುಗೇಟು ಕೊಟ್ಟಿದೆ. ಈ ನಡುವೆ ಇಂಡಿಯನ್ ಆಯಿಲ್ ಮತ್ತು ಭಾರತ್ ಪೆಟ್ರೋಲಿಯಂ ದೇಶದಲ್ಲಿ ಇಂಧನದ ತೊಂದರೆ ಇಲ್ಲ ಅಂತ ಗ್ರಾಹಕರಿಗೆ ಅಭಯ ನೀಡಿವೆ. ಬ್ಯೂರೋ ರಿಪೋರ್ಟ್, TV9.